ಚಿಕ್ಕಬಳ್ಳಾಪುರ ತಾಲೂಕಿನ ಪೋಷಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರ ಆಡಳಿತ ವೈಖರಿ, ದೂರದೃಷ್ಟಿ ಹಾಗೂ ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಲಾಯಿತು. ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಒಕ್ಕಲಿಗ ಸಮುದಾಯದ ಮುಖಂಡರು, ಯುವಕರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಂಪೇಗೌಡರಿಗೆ ಗೌರವ ನಮನ ಸಲ್ಲಿಸಿದರು. ಇನ್ನು ಯಾವುದೇ ರಾಜಕೀಯ ಪಕ್ಷದ ಭೇದ ಭಾವವಿಲ್ಲದೆ ಪಕ್ಷಾತೀತವಾಗಿ ಎಲ್ಲಾ ಮುಖಂಡರು ಹಾಗೂ ಗ್ರಾಮಸ್ಥರು ಒಂದಾಗಿ ಜಯಂತಿಯನ್ನು ಆಚರಿಸಿರುವುದು ವಿಶೇಷವಾಗಿತ್ತು. ನಾಡಪ್ರಭು ಕೆಂಪೇಗೌಡರ ಆದರ್ಶಗಳು ಇಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶಿಯಾಗಬೇಕು ಎಂದು ಮುಖಂಡರು ಕರೆ ನೀಡಿದರು. ರಾಜ್ಯದಲ್ಲಿ ಕೆಂಪೇಗೌಡರ 517ನೇ ಹುಟ್ಟುಹಬ್ಬವನ್ನು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಪೋಷಟಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ವಕೀಲರು ಮುಖಂಡರ ಜೊತೆಯಾಗಿ ಎಲ್ಲ ಸಮಾಜದವರು ಸೇರಿ ಇವತ್ತು ಕೆಂಪೇಗೌಡ ಜಯಂತಿ ಮಾಡ್ತಾಯಿದ್ದೀವಿ. ಕೆಂಪೇಗೌಡರು ವಿಚಾರ ಹೇಳಬೇಕಂದ್ರೆ ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದು ಅಂತ ಇತಿಹಾಸ ಇದೆ. ಬೆಂಗಳೂರಿನಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲನ ಒಂದು ನದಿ ಇಲ್ಲದೆ, ಒಂದು ಸಮುದ್ರ ಇಲ್ಲದೆ ಎಲ್ಲನ ಒಂದು ನಗರ ಪ್ರದೇಶ ಮಾಡಿದ್ದಾರೆ ಅಂದರೆ ಅದು ಬೆಂಗಳೂರು. ಬೆಂಗಳೂರು ಪಕ್ಕದಲ್ಲಿ ಒಂದು ನದಿ ಇಲ್ಲ, ಒಂದು ಸಮುದ್ರ ಇಲ್ಲ. ಇಡೀ ಪ್ರಪಂಚದಲ್ಲಿ ಇದೊಂದೇ ಏಕೈಕ ಬೆಂಗಳೂರು ನಗರ ಇರೋದು. ಬಾಂಬೆ ನೋಡಿರಿ, ಮಡ್ರಾಸ್ ನೋಡಿರಿ, ಎಲ್ಲ ನದಿಗಳು ಸಮುದ್ರ ಪಕ್ಕದಲ್ಲಿರ್ತಕ್ಕಂಥದ್ದು. ಆವಾಗೇ ಕೆಂಪೇಗೌಡರು ಆಲೋಚನೆ ಮಾಡಿ, ಯಾರಿಗೂ ಗೊತ್ತಿರಲ್ಲ, ಬೆಂಗಳೂರು ನಗರದಲ್ಲಿ 300 ಕೆರೆಗಳಿರೋದು. 300 ಕೆರೆಗಳು ಒಂದಲ್ಲ ಎರಡಲ್ಲ, 300 ಕೆರೆಗಳನ್ನು ಸ್ಥಾಪನೆ ಮಾಡಿ ಅದರಲ್ಲಿ 3 ಕೆರೆಗಳನ್ನ ದೊಡ್ಡದಾಗಿ ಮಾಡಿ ಅದರಲ್ಲಿ ಒಂದು ಕೆರೆನ ಒಡೆದೋದಾಗ ತನ್ನ ಸೊಸೆ ಲಕ್ಷ್ಮೀದೇವಮ್ಮನ್ನೇ ಅಲ್ಲಿ ಇದು ಏನು ವರ ಕೊಡ್ತೀವಿ ಅಂತಲ್ಲ, ಬಲಿ ಕೊಡ್ತಾರೆ. ಅಂಥ ಮಹಾನುಭಾವ ಕೆಂಪೇಗೌಡ. ವಿಜಯನಗರ ಸಾಮ್ರಾಜ್ಯದಲ್ಲಿ ಅವ್ರಿಗೆ ಬಲಬೈ ಬಂಟ್ನಂಗಿದ್ದು ಆವಾಗ ನಮಗೆ ಸಾಮ್ರಾಜ್ಯನ ಕೊಡ್ತಾರೆ. ಶಿವಗಂಗೆವರೆಗೂ ಸ್ಥಾಪನೆ ಮಾಡಿ ಯಲಹಂಕದಲ್ಲಿ ಒಂದು ಬಾಗಿಲಿದೆ, ಮಾಗಡಿ ಹತ್ರ ಅವ್ರ ಸಮಾಧಿ ಎಲ್ಲ ಇದೆ. ಈ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಆದಾಗ ಇದಕ್ಕೆ ಇದು ವಿಶೇಷವಾಗಿ ಹಬ್ಬನ ಆಚರಣೆ ಮಾಡಬೇಕು ಅಂತೇಳಿ ರಾಜಾನೂ ಡಿಕ್ಲೇರ್ ಮಾಡ್ಕೊತ ಜೊತೆಗೆ ಇವತ್ತು ಜೂನ್ 27ನೇ ತಾರೀಕು ಇಡೀ ಕರ್ನಾಟಕದಂತ ಮತ್ತು ಸರ್ಕಾರದಲ್ಲಿ ಇದನ್ನು ಮಾಡಬೇಕು ಅಂತ ಹೇಳ್ತಾರೆ. ಜಯಂತಿಯ ಪ್ರಯುಕ್ತ 517 ವರ್ಷದ ನಾಡಪ್ರಭು ಕೆಂಪೇಗೌಡರ ಆಚರಣೆ ಅಂತ ಏನು ಸರ್ಕಾರದಿಂದ ಪ್ರಕಟಣೆ ಆದಾಗಿಂದಲೂ ಇದುವರೆಗೂ ಏನು ಮಾಡ್ಕೊಂಬರ್ತಾ ಇದ್ದೀವಿ. ಮುನಿಯಪ್ಪನವ್ರು ಹೇಳ್ದಂಗೆ ನಾಡನ್ನು ಕಟ್ಟಿ ಬೆಳೆಸಿದಂಥ ನಾಡಪ್ರಭು ಕೆಂಪೇಗೌಡರನ್ನ ಮೂರ್ತಿನ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟಾಗಿ ಮಾಡಿದಾಗ ಇಡೀ ವಿದೇಶದವ್ರು ಬಂದಿದ್ದ ತಕ್ಷಣ ನಾಡಪ್ರಭು ಕೆಂಪೇಗೌಡರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳ್ತಾರೆ. ಇಡೀ ದೇಶ ವಿದೇಶಗಳವ್ರು ಬಂದು ಇಳಿದಾಗ ಆ ಸ್ಟ್ಯಾಚ್ಯೂನು ನೋಡ್ಕೊಂಡು ಹೋಗ್ಬೇಕು. ಬಹುಮುಖ್ಯವಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಿಭಾಜ್ಯ. ಮೊದಲು ಕೋಲಾರ ಜಿಲ್ಲೆ ಅಂತಿತ್ತು. ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲಿಗೆ ಬೇಕಾದರೂ ಹೋಗಿ ಕೋಲಾರ ಚಿಕ್ಕಬಳ್ಳಾಪುರ ಇದ್ದಷ್ಟು ಕೆರೆಗಳು ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಅಂಥ ಕೆರೆಗಳನ್ನ ನಿರ್ಮಾಣ ಮಾಡಿ ಆ ನಿರ್ಮಾಪಕ ಯಾರು ಅಂತೇಳಿದ್ರೆ ಇವತ್ತು ಸಣ್ಣ ಮಕ್ಕಳನ್ನು ಕೂಡ ಕೇಳಿದ್ರು ಗೊತ್ತಾಗುತ್ತೆ, ನಾಡಪ್ರಭು ಕೆಂಪೇಗೌಡರು. ಕಾರ್ಯಕ್ರಮದಲ್ಲಿ ಡಿಜೆ, ಅನ್ನ ಸಂತರ್ಪಣೆ ಸೇರಿದಂತೆ ವಿವಿಧ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳು ನಡೆದವು. ಒಟ್ಟಾರೆ ಪೋಷಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಕ್ಷಾತೀತವಾಗಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮದಲ್ಲಿ ನೂರಾರು ಜನರು ಭಾಗವಹಿಸಿ ಕೆಂಪೇಗೌಡರ ಆದರ್ಶಗಳನ್ನು ಸ್ಮರಿಸಿದರು. ತೋಡರಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.